ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿ ಚಿನ್ನ ಎನ್ನುವುದು ಕೇವಲ ಒಂದು ಲೋಹವಲ್ಲ, ಅದೊಂದು ಎಮೋಷನಲ್. ಮದುವೆ, ಹಬ್ಬ, ಯಾವುದೇ ಶುಭ ಕಾರ್ಯವಿರಲಿ ಚಿನ್ನ ಇರಲೇಬೇಕು. ಆದರೆ ಕೆಲವು ದಿನಗಳಿಂದ ಚಿನ್ನದ ಮಾರುಕಟ್ಟೆಯಲ್ಲಿ ದೊಡ್ಡ ಭೂಕಂಪವೇ ನಡೆದಿದೆ. ಒಂದು ಕಡೆ ಸರ್ಕಾರ ಚಿನ್ನದ ಹೂಡಿಕೆಯಿಂದ ದೂರವಿರಿ ಎಂದು ಪರೋಕ್ಷವಾಗಿ ಎಚ್ಚರಿಸುತ್ತಾ, ಮತ್ತೊಂದು ಕಡೆ ಆಮದು ಶುಲ್ಕವನ್ನು ಏರಿಸಿ ಬೆಲೆಯನ್ನು ಜನಸಾಮಾನ್ಯರ ಕೈಗೆ ಸಿಗದಂತೆ ಮಾಡುತ್ತಿದೆ. ಬೆಲೆ ಇಳಿಯಬಹುದು ಎಂದು ಕಾಯುತ್ತಿದ್ದ ಜನರಿಗೆ ಈಗ ಗಗನಕ್ಕೇರುತ್ತಿರುವ ಬೆಲೆ ನೋಡಿ ಶಾಕ್ ಆಗಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಕೇವಲ ಬೆಲೆ ಏರಿಕೆಯ ಬಗ್ಗೆ ಮಾತ್ರವಲ್ಲ, ಅದರ ಇಂದಿನ ಅಸಲಿ ಆಟದ ಬಗ್ಗೆ ಚರ್ಚೆ ಮಾಡೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತಿದೆ, ಮೋದಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದ್ದೇಕೆ, ಮತ್ತು ಇಷ್ಟೆಲ್ಲ ಆದರೂ ರೇಟ್ ಏಕೆ ಇಳಿಯುತ್ತಿಲ್ಲ, ಇವೆಲ್ಲವನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಭಾರತ ಚಿನ್ನವನ್ನು ಉತ್ಪಾದಿಸುವ ದೇಶವೇನಲ್ಲ. ನಾವು ಹೆಚ್ಚಾಗಿ ಹೊರದೇಶಗಳಿಂದಲೇ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತೇವೆ. ನಾವು ಚಿನ್ನ ಖರೀದಿಸಬೇಕಾದರೆ ನಮ್ಮ ದೇಶದ ರೂಪಾಯಿಯನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ಗೆ ಪರಿವರ್ತಿಸಿ ಪಾವತಿಸಬೇಕಾಗುತ್ತದೆ. ಭಾರತೀಯರು ಅತಿಯಾದ ಚಿನ್ನ ಖರೀದಿಸಿದಾಗ ಏನಾಗುತ್ತದೆ ಎಂದರೆ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಖಾಲಿಯಾಗುತ್ತಾ ಹೋಗುತ್ತದೆ. ಇದು ದೇಶದ ಆರ್ಥಿಕತೆಗೆ ಅಷ್ಟು ಒಳ್ಳೆಯದಲ್ಲ. ಇದನ್ನು ತಡೆಯಲು ಸರ್ಕಾರ ಬಳಸುವ ಅಸ್ತ್ರವೇ ಇಂಪೋರ್ಟ್ ಡ್ಯೂಟಿ ಅಥವಾ ಆಮದು ಸುಂಕ. ಸರ್ಕಾರ ಸುಂಕ ಹೆಚ್ಚಿಸಿದ ತಕ್ಷಣ ಹೊರದೇಶದಿಂದ ಬರುವ ಚಿನ್ನಕ್ಕೆ ಹೆಚ್ಚಿನ ಟ್ಯಾಕ್ಸ್ ಬೀಳುತ್ತದೆ. ಆಗ ದೇಶದ ಒಳಗೆ ಚಿನ್ನದ ಬೆಲೆ ಏರುತ್ತದೆ. ಬೆಲೆ ಏರಿದಾಗ ಜನರು ಖರೀದಿ ಕಡಿಮೆ ಮಾಡಬಹುದು ಎನ್ನುವುದು ಸರ್ಕಾರದ ಲೆಕ್ಕಾಚಾರ. ಅಂದರೆ ದೇಶದ ರೂಪಾಯಿ ಮೌಲ್ಯ ಕುಸಿದಂತೆ ತಡೆಯಲು ಮತ್ತು ಕರೆಂಟ್ ಅಕೌಂಟ್ ಡಿಪಾಸಿಟ್ ಸರಿದೂಗಿಸಲು ಸರ್ಕಾರ ಈ ಕಠಿಣ ಕ್ರಮ ಕೈಗೊಳ್ಳುತ್ತದೆ. ಆದರೆ ಇಲ್ಲಿರುವ ವ್ಯತಿರಿಕ್ತ ಅಂಶವೇನೆಂದರೆ ಸರ್ಕಾರ ಸುಂಕ ಹೆಚ್ಚಿಸಿದರೂ ಡಿಮ್ಯಾಂಡ್ ಮಾತ್ರ ಕಡಿಮೆಯಾಗುತ್ತಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರು ಮತ್ತು ಆರ್ಥಿಕ ತಜ್ಞರು ಚಿನ್ನವನ್ನು ಲಾಕರ್ನಲ್ಲಿಟ್ಟು ಸುಮ್ಮನೆ ಕೂರಬೇಡಿ, ಅದು ದೇಶದ ಪ್ರಗತಿಗೆ ಬಳಕೆಯಾಗುವುದಿಲ್ಲ ಎಂದು ಸಂದೇಶ ನೀಡುತ್ತಿದ್ದಾರೆ. ಇಂದು ಪ್ರಪಂಚಾದ್ಯಂತ ಯುದ್ಧದ ಕಾರ್ಮೋಡಗಳಿವೆ. ರಷ್ಯಾ ಯುಕ್ರೇನ್ ಸಂಘರ್ಷದಿಂದ ಹಿಡಿದು ಮಧ್ಯಪ್ರಾಚ್ಯದ ಯುದ್ಧಗಳವರೆಗೆ ಎಲ್ಲವೂ ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರುತ್ತಿವೆ. ಜಗತ್ತಿನ ದೊಡ್ಡ ಹೂಡಿಕೆದಾರರು ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ಗಿಂತ ಚಿನ್ನ ಸುರಕ್ಷಿತ ಎಂದು ನಂಬುತ್ತಾರೆ. ಹೀಗಾಗಿ ಇಡೀ ಜಗತ್ತು ಚಿನ್ನದ ಹಿಂದೆ ಬಿದ್ದಿದೆ. ಅಮೆರಿಕದ ಫೆಡರಲ್ ರಿಸರ್ವ್ನ ನಿರ್ಧಾರಗಳು ಮತ್ತು ಡಾಲರ್ ಮೌಲ್ಯದ ಏರಿಳಿತಗಳು ನೇರವಾಗಿ ನಮ್ಮೂರಿನ ಜ್ಯುವೆಲರಿ ಶಾಪ್ನ ಬೆಲೆಯ ಮೇಲೆ ಪರಿಣಾಮ ಬೀರುತ್ತವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಔನ್ಸ್ ಚಿನ್ನದ ಬೆಲೆ ಏರಿದಾಗ ನಮ್ಮ ದೇಶದ ಸರ್ಕಾರ ಸುಂಕ ಕಡಿಮೆ ಮಾಡಿದರೂ ಸಹ ಬೆಲೆ ಇಳಿಯುವುದಿಲ್ಲ. ಇಲ್ಲಿ ಸರ್ಕಾರ ಮತ್ತು ಜಾಗತಿಕ ಮಾರುಕಟ್ಟೆ ಎಂಬ ಎರಡು ಶಕ್ತಿಗಳ ನಡುವೆ ಜನಸಾಮಾನ್ಯರು ಸಿಕ್ಕಿ ಹಾಕಿಕೊಂಡಿದ್ದಾರೆ. ಈಗ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ವ್ಯಕ್ತಿಯ ಪರಿಸ್ಥಿತಿ ಏನಾಗಿದೆ ಎಂದು ಯೋಚಿಸಿ. ಮಗಳ ಮದುವೆಗೆ ಅಥವಾ ಹೂಡಿಕೆಗಾಗಿ ಒಂದು 5 ಗ್ರಾಂ ಚಿನ್ನ ತಗೋಬೇಕು ಅಂದ್ರೂ ಮೊದಲಿಗಿಂತ ಈಗ 5-6 ಸಾವಿರ ರೂಪಾಯಿ ಜಾಸ್ತಿ ಕೊಡಬೇಕಾಗಿದೆ. ಸುಂಕ ಏರಿಕೆಯಿಂದ ಕೇವಲ ಚಿನ್ನದ ಬೆಲೆ ಮಾತ್ರವಲ್ಲ, ಅದರ ಮೇಲೆ ಬೀಳುವ GST ಮತ್ತು ಮೇಕಿಂಗ್ ಚಾರ್ಜಸ್ ಕೂಡ ದುಬಾರಿಯಾಗುತ್ತದೆ. ಮತ್ತೊಂದು ಕಡೆ ಸುಂಕ ಹೆಚ್ಚಾದಾಗ ಗೋಲ್ಡ್ ಸ್ಮಗ್ಲಿಂಗ್ ಹೆಚ್ಚಾಗುವ ಆತಂಕವೂ ಕೂಡ ಇರುತ್ತದೆ. ಸುಂಕ ತಪ್ಪಿಸಲು ಅಕ್ರಮವಾಗಿ ಚಿನ್ನ ತರುವವರ ಸಂಖ್ಯೆ ಹೆಚ್ಚಾದಾಗ ಅದು ದೇಶದ ಭದ್ರತೆಗೂ ಸವಾಲಾಗುತ್ತದೆ. ಹಾಗೆಯೇ ಜನರು ಹಳೆಯ ಚಿನ್ನವನ್ನು ಮಾರಿ ಹೊಸ ಚಿನ್ನ ಕೊಳ್ಳುವಾಗಲೂ ಹೆಚ್ಚಿನ ನಷ್ಟ ಅನುಭವಿಸುವಂತಾಗಿದೆ. ಇಷ್ಟೆಲ್ಲ ಏರಿಳಿತಗಳ ನಡುವೆ ಹೂಡಿಕೆದಾರರಿಗೆ ಇದು ಸುವರ್ಣ ಕಾಲವೇ ಅಥವಾ ಅಪಾಯದ ಮುನ್ಸೂಚನೆಯೇ ಎಂಬ ಗೊಂದಲ ಮೂಡಿದೆ. ಸ್ಮಾರ್ಟ್ ಹೂಡಿಕೆದಾರರಿಗೆ ಕೆಲವು ಕಿವಿಮಾತುಗಳು ಹೇಳುವುದಾದರೆ, ನೀವು ಕೇವಲ ಆಭರಣ ಹಾಕಿಕೊಳ್ಳಲು ಚಿನ್ನವನ್ನು ಕೊಳ್ಳುತ್ತಿದ್ದರೆ ಈ ಬೆಲೆ ಏರಿಕೆ ನಿಮಗೆ ಹೊರೆಯಾಗುವುದು ಗ್ಯಾರಂಟಿ. ಆದರೆ ನೀವು ಹೂಡಿಕೆಗಾಗಿ ಚಿನ್ನ ಕೊಳ್ಳುತ್ತಿದ್ದರೆ ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚಿಸಿ. ಸರ್ಕಾರ ಚಿನ್ನದ ಮೇಲೆ ಸುಂಕ ಏರಿಸುವುದು ಕೇವಲ ಫಿಸಿಕಲ್ ಗೋಲ್ಡ್ ಮೇಲೆ ಮಾತ್ರ. ಆದರೆ ನೀವು ಡಿಜಿಟಲ್ ಗೋಲ್ಡ್ ಅಥವಾ ಗೋಲ್ಡ್ ಬಾಂಡ್ ಕೊಂಡರೆ ಅದರಲ್ಲಿ ಟ್ಯಾಕ್ಸ್ ಹೊರೆ ಕಡಿಮೆಯಾಗುತ್ತದೆ. ಸರ್ಕಾರವೇ ಗ್ಯಾರಂಟಿ ಕೊಡುವ ಗೋಲ್ಡ್ ಬಾಂಡ್ನಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ 2.5% ಬಡ್ಡಿಯೂ ಸಿಗುತ್ತದೆ ಮತ್ತು ಚಿನ್ನದ ಬೆಲೆ ಏರಿಕೆಯ ಲಾಭವೂ ಸಿಗುತ್ತದೆ. ಆಭರಣ ಮಾಡುವಾಗ ನೀವು ಕೊಡುವ 10-15% ಮೇಕಿಂಗ್ ಚಾರ್ಜ್ನಲ್ಲೂ ಕೂಡ ಉಳಿತಾಯವಾಗುತ್ತದೆ. ನೀವು ಹಣವನ್ನು ಚಿನ್ನದ ಗಟ್ಟಿಯ ರೂಪದಲ್ಲಿ ಇಡುವುದಕ್ಕಿಂತ ಪೇಪರ್ ರೂಪದಲ್ಲಿ ಇಟ್ಟರೆ ದೇಶದ ಆರ್ಥಿಕತೆಗೂ ಲಾಭ, ನಿಮಗೂ ಲಾಭ. ಕೊನೆಯದಾಗಿ ಹೇಳಬೇಕೆಂದರೆ ಚಿನ್ನದ ಬೆಲೆ ಏರಿಕೆ ಎನ್ನುವುದು ತಕ್ಷಣಕ್ಕೆ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ. ಸರ್ಕಾರ ತನ್ನ ಆರ್ಥಿಕ ನೀತಿಗಳ ಮೂಲಕ ಆಮದನ್ನು ನಿಯಂತ್ರಿಸಲು ಎಷ್ಟೇ ಪ್ರಯತ್ನಿಸಿದರೂ ಜಾಗತಿಕ ಮಟ್ಟದಲ್ಲಿ ಚಿನ್ನಕ್ಕೆ ಇರುವ ಬೇಡಿಕೆ ಬೆಲೆಯನ್ನು ಹಿಡಿದಿಟ್ಟಿದೆ. ಪ್ರಧಾನಿ ಮೋದಿಯವರ ಆರ್ಥಿಕ ದೃಷ್ಟಿಕೋನ ಮತ್ತು ಮಾರುಕಟ್ಟೆಯ ವಾಸ್ತವದ ನಡುವೆ ದೊಡ್ಡ ಕಂದಕವಿದೆ. ಮುಂದಿನ ದಿನಗಳಲ್ಲಿ ಚಿನ್ನ ಕೊಳ್ಳುವ ಪ್ಲಾನ್ ಮಾಡಿದ್ದರೆ ಮಾರುಕಟ್ಟೆಯ ಏರಿಳಿತಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಇಂದಿನ ವಿಡಿಯೋದಲ್ಲಿ ನಾವು ಸುಂಕದ ಕತೆ,
ಸರ್ಕಾರದ ನಡೆ ಮತ್ತು ಜಾಗತಿಕ ರಾಜಕಾರಣ ಎಲ್ಲವನ್ನೂ ಚರ್ಚಿಸಿದ್ದೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೀವು ಚಿನ್ನದ ಬೆಲೆ ಇಳಿಯುತ್ತೆ ಎಂದು ಕಾಯುತ್ತಿದ್ದೀರಾ ಅಥವಾ ಇಷ್ಟೇ ಚಿನ್ನದ ಬೆಲೆ ಇದ್ದರೂ ಕೊಳ್ಳುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.